ಎಲ್ಲರಿಗೂ ನಮಸ್ಕಾರ. ಸಿಜೆ ರಾಯ್ ಸಾವಿನ ಹಿಂದಿದೆಯಾ ಬೇರೆಯದೇ ಕಾರಣ? ಸೂಸೈಡ್ ಹಿಂದಿನ ದಿನ ಸಿಜೆ ರಾಯ್ ಅವರು ಎಲ್ಲಿಗೆ ಹೋಗಿದ್ದರು? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಉತ್ತರ ಈ ವಿಡಿಯೋದಲ್ಲಿದೆ. ಇದನ್ನ ತಿಳಿಯೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ರಾಯ್ ಸಾವಿನ ಬಗ್ಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. ಸಾವಿಗೆ ಶರಣಾಗುವ ಹಿಂದಿನ ದಿನ ಏನಾಯಿತು ಎನ್ನುವ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದ್ದು, ರಾಯ್ ಸೂಸೈಡ್ಗೆ ಒಂದು ವಿಚಾರ ಕಾರಣ ಎನ್ನುವ ಪ್ರಶ್ನೆ ಮೂಡಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಸಿಜೆ ರಾಯ್ ಅವರು ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಸಾವಿರಾರು ಕೋಟಿ ಆಸ್ತಿಗಳ ಒಡೆಯ ಐಟಿ ದಾಳಿ ವೇಳೆ ಎದೆಗೂ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾದ ಸುದ್ದಿ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ರಾಯ್ ಸಾವಿನ ಬಗ್ಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. ಸಾವಿಗೆ ಶರಣಾಗುವ ಹಿಂದಿನ ದಿನ ಏನಾಯಿತು ಎನ್ನುವ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗಿದ್ದು, ರಾಯ್ ಸೂಸೈಡ್ಗೆ ಈ ವಿಚಾರ ಕೂಡ ಕಾರಣ ಎನ್ನುವ ಪ್ರಶ್ನೆ ಇದೀಗ ಮೂಡಿದೆ. ಅಷ್ಟಕ್ಕೂ ರಾಯ್ ಆತ್ಮಹತ್ಯೆಗೆ ಕಾರಣವಾಗಿದ್ದ ಯಾವ ಮನಸ್ಥಿತಿಯಲ್ಲಿ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದ ಎನ್ನುವ ಬಗ್ಗೆ ನೋಡೋಣ ಬನ್ನಿ. ಸಾವಿರಾರು ಕೋಟಿಗಳ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಿದೆ. ಸೂಸೈಡ್ನಂತಹ ನಿರ್ಧಾರ ತೆಗೆದುಕೊಳ್ಳಲು ಸಿಜೆ ರಾಯ್ ಮಾನಸಿಕ ಸ್ಥಿತಿಯು ಕೂಡ ಕಾರಣವಾಯಿತಾ ಎಂಬ ಶಂಕೆ ಇದೀಗ ಮೂಡಿ ಬಂದಿದೆ. ಹಲವು ದಿನಗಳಿಂದ ರಾಯ್ ಅವರು ಮನೋವೈದ್ಯರಿಂದ ಕೌನ್ಸೆಲಿಂಗ್ ಪಡೆಯುತ್ತಿದ್ದರು ಎಂಬ ವಿಚಾರ ತನಿಖೆಯಿಂದ ತಿಳಿದು ಬಂದಿದೆ. ಅಷ್ಟಕ್ಕೂ ಆತ್ಮಹತ್ಯೆಯ ಹಿಂದಿನ ದಿನ ಏನು ನಡೆದಿತ್ತು ಎನ್ನುವುದಾದರೆ, ಶುಕ್ರವಾರ 30ನೇ ತಾರೀಕು 1ನೇ ತಿಂಗಳು 2026ರಂದು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾದ್ರು. ಈ ಘಟನೆಯ ಹಿಂದಿನ ದಿನ ಅಂದ್ರೆ ಗುರುವಾರ 29/1/2026ರಂದು ರಾಯ್ ಅವರು ಜಯನಗರದಲ್ಲಿರುವ ಮನೋವೈದ್ಯರ ಆಸ್ಪತ್ರೆಗೆ ಭೇಟಿ ಮಾಡಿದ್ದರು ಎಂದು ತಿಳಿದು ಬಂದಿದೆ. ಮನೋವೈದ್ಯರನ್ನ ಭೇಟಿ ಮಾಡಿದ್ದ ರಾಯ್ ಅವರು ಮಾನಸಿಕ ಒತ್ತಡದ ಬಗ್ಗೆ ಹೇಳಿಕೊಂಡಿದ್ದರು. ಅಷ್ಟೇ ಅಲ್ಲದೆ ತಮ್ಮ ಸಮಸ್ಯೆಗೆ ಕ್ಲಿನಿಕಲ್ ಕೌನ್ಸೆಲಿಂಗ್ ಕೂಡ ಪಡೆದಿದ್ದರು ಎನ್ನಲಾಗ್ತಿದೆ. ಕ್ಲಿನಿಕಲ್ ಕೌನ್ಸೆಲಿಂಗ್ ಪಡೆದ ಮರುದಿನವೇ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಉದ್ಯಮಿ ರಾಯ್ ಅವರು ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯಿಂದ ಬಳಲುತ್ತಿದ್ರ ಎಂಬ ಪ್ರಶ್ನೆ ಇದೀಗ ಮೂಡಿದ್ದು, ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ತನಿಖೆ ಬಳಿಕವೇ ಉತ್ತರ ಸಿಗಲಿದೆ. ಅಷ್ಟಕ್ಕೂ ಆತ್ಮಹತ್ಯೆಗೆ ಬಳಸಿದ ಪಿಸ್ತೂಲ್ ಯಾವುದು ಅಂತ ಅನ್ನೋದಾದ್ರೆ, ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಬಳಸಿದ್ದು ವಿದೇಶದಿಂದ ಇಂಪೋರ್ಟ್ ಮಾಡಿಕೊಂಡಿದ್ದ ಪಿಸ್ತೂಲ್ ಎಂದು ತಿಳಿದು ಬಂದಿದೆ. ಬೆಲ್ಜಿಯಂ ದೇಶದಲ್ಲಿ ಆ ರೀತಿಯ ಪಿಸ್ತೂಲ್ಗಳು ಇಂಪೋರ್ಟ್ ಮಾಡಲಾಗುತ್ತೆ. ಬೆಲ್ಜಿಯಂ ದೇಶದಿಂದ ಗನ್ ತರಿಸಿಕೊಂಡಿದ್ರ ರಾಯ್ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಇದೊಂದು ಸ್ಮಾರ್ಟ್ ಸೌಂಡ್ ಲೆಸ್ ಗನ್ ಆಗಿದೆ. ಸಿಜೆ ರಾಯ್ ಅವರು ಬಳಕೆಗೆ ಲಘುವಾಗಿದ್ದ ಪಾಕೆಟ್ ಪಿಸ್ತೂಲ್ ಇಟ್ಟುಕೊಂಡಿದ್ದರು. ಸದ್ಯ ಗನ್ ಮತ್ತು ಬುಲೆಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಯ್ ಗುಂಡು ಹಾರಿಸಿಕೊಂಡು 12 ನಿಮಿಷ ಕಳೆದ್ರೂ ವಿಷಯ ಯಾರಿಗೂ ಗೊತ್ತೇ ಇರಲಿಲ್ಲ. ಬೆಲ್ಜಿಯಂ ಸ್ಮಾರ್ಟ್ ಸೌಂಡ್ ಲೆಸ್ ಗನ್ ಬಳಕೆಯಿಂದ ಶಬ್ದ ಕೂಡ ಗೊತ್ತಾಗಿರಲಿಲ್ಲ. 6.35 mm ಬುಲೆಟ್ ಆಟೋಮ್ಯಾಟಿಕಲ್ ಕ್ಯಾಲಿಬರ್ ಪಿಸ್ತೂಲ್ ಬಳಕೆ ಸಾಧ್ಯತೆ ಎಂದು ತಿಳಿದು ಬಂದಿದೆ. ಅದೇನೇ ಆಗಿರಲಿ ಫ್ರೆಂಡ್ಸ್, ಕೊನೆಯದಾಗಿ ಸಿಜೆ ರಾಯ್ ಅವರ ಆತ್ಮಕ್ಕೆ ಶಾಂತಿ ಕೋರಿ RIP ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.